ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನೌಬಾದ್ನ ಶಾಹು ಮಹಾರಾಜ್ ಪಿಯುಸಿ ಕಾಲೇಜ್ ವತಿಯಿಂದ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆಗೈದ ಡೈಮಂಡ್ ಶಿಕ್ಷಣ ಸಂಸ್ಥೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇಂದು ಬೀದರ ನಗರದ ಡಾಕ್ಟರ್ ಚನ್ನಬಸಪ್ಪ ದೇವರ ರಂಗಮಂದಿರದಲ್ಲಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷರಾದ ಮಾಧವ್ ರಾವ್ ಅವರು ಮಾತನಾಡಿ, ಈ ಡೈಮಂಡ್ ಶಿಕ್ಷಣ ಸಂಸ್ಥೆಯಲ್ಲಿ ಪಿಯುಸಿ ಜೊತೆಗೆ ಕೆಸೆಟ್, ನೀಟ್, ಜೆಡಬ್ಲ್ಯೂ ಕೋಚಿಂಗ್ ಕೂಡ ನೀಡಲಾಗುತ್ತಿದೆ. ಪಿಯುಸಿ ಪರೀಕ್ಷೆಯಲ್ಲಿ 703 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 54 ವಿದ್ಯಾರ್ಥಿಗಳು 95% ಹಾಗೂ 352 ವಿದ್ಯಾರ್ಥಿಗಳು ಅಬೋವ್ 90% ತೆಗೆದುಕೊಳ್ಳುವ ಮೂಲಕ ನಮ್ಮ ಶಿಕ್ಷಣ ಸಂಸ್ಥೆಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತರುವ ಕೆಲಸ ಮಾಡಿದ್ದಾರೆ. ಭಾಲ್ಕಿ, ಬೀದರ್, ಬಸವ ಕಲ್ಯಾಣದಲ್ಲಿರುವ ಡೈಮಂಡ್ ಶಿಕ್ಷಣ ಸಂಸ್ಥೆಯ ಸರಿಸುಮಾರು 1400ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 99.3% ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಕೇವಲ 6-7 ವಿದ್ಯಾರ್ಥಿಗಳು ಮಾತ್ರ ನಾಪಾಸ್ ಆಗಿದ್ದಾರೆ. ಹಾಗಾಗಿ ಇವತ್ತು ಉತ್ತಮ ರೀತಿಯಲ್ಲಿ ತೇರ್ಗಡೆ ಹೊಂದಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ, ಪ್ರೋತ್ಸಾಹ ನೀಡಲಾಗ್ತಾ ಇದೆ ಎಂದು ತಿಳಿಸಿದರು. ಸನ್ಮಾನ ಸ್ವೀಕರಿಸಿ ವಿದ್ಯಾರ್ಥಿನಿ ರಿಚಿತಾ ಸಂಜೀವ್ ಕುಮಾರ್ ಅವರು ಮಾತನಾಡಿ, ಪಿಯುಸಿ ಪರೀಕ್ಷೆಯಲ್ಲಿ ನಾನು 600ರ ಪೈಕಿ 600ಕ್ಕೆ 589 ಮಾರ್ಕ್ಸ್ ತೆಗೆದುಕೊಂಡು 98.16% ಪಡೆದಿದ್ದೇನೆ. ಬಹಳ ಖುಷಿ ಆಗ್ತಾ ಇದೆ ನನಗೆ. ಇದಕ್ಕೆ ಶಿಕ್ಷಣ ಸಂಸ್ಥೆಯಲ್ಲಿ ನಮಗೆ ನೀಡಿದ ಉತ್ತಮ ಬೋಧನೆ, ಶಿಕ್ಷಕರ ಸಹಕಾರ ಅತಿ ಮುಖ್ಯವಾಗಿದ್ದು, ತಂದೆ ತಾಯಿ ಇಲ್ಲದ ನನಗೆ ತಂದೆ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮ ಕಾಕ ಹಾಗೂ ಸಂಬಂಧಿಕರು ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ, ಸಹಕಾರ ನೀಡಿದ್ದಾರೆ. ಇವತ್ತು ನಾನು ಮಾಡಿದ ಈ ಒಂದು ಸಾಧನೆಗೆ ಶ್ರೇಯಸ್ಸು ನಮ್ಮ ತಂದೆಯ ಪ್ರೇರಣೆಯಾಗಿದೆ ಹಾಗೂ ಇದರ ಶ್ರೇಯಸ್ಸು ನಮ್ಮ ಕಾಕ ಅವರಿಗೆ ಸಲ್ಲುತ್ತದೆ ಎಂದರು. ಕೆಲವು ಬಾರಿ ಶಿಕ್ಷಣ ವಿದ್ಯಾಭ್ಯಾಸಕ್ಕೆ ಕಾಲೇಜಿನ ಫೀ ಮತ್ತೊಂದು ವಿಷಯಗಳಲ್ಲಿ ಬಹಳ ತೊಂದರೆಯಾಗ್ತಾ ಇತ್ತು. ಆದರೆ ನನಗೆ ಎಲ್ಲದಕ್ಕೂ ಕೂಡ ಇವತ್ತು ಮಾಧವರಾವ್ ಸರ್ ಅವರು ಬಹಳ ಉತ್ತಮ ರೀತಿಯಲ್ಲಿ ಬೆಂಬಲಿಸಿ ಪ್ರೋತ್ಸಾಹ ನೀಡಿದ್ದಾರೆ. ಬರೀ ನಾನು ಅಂತ ಅಷ್ಟೇ ಅಲ್ಲ, ನನ್ನಂಥ ಅನೇಕ ವಿದ್ಯಾರ್ಥಿಗಳಿಗೆ ಬಹಳ ಸಹಕಾರ ನೀಡ್ತಾರೆ, ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡುತ್ತಾರೆ ಎಂದು ತಿಳಿಸಿದರು. ಮುಂದೆ ನಾನು ವೈದ್ಯರಾಗಬೇಕು ಎನ್ನುವ ಕನಸು ಹೊಂದಿದ್ದು, ಹಾಗಾಗಿ ವಿದ್ಯಾರ್ಥಿಗಳು ಮನಸ್ಸಿಟ್ಟು ಏಕಾಗ್ರತೆಯಿಂದ ಓದಿದಲ್ಲಿ ಅಂದುಕೊಂಡಿರುವುದನ್ನು ಸಾಧಿಸಲಿಕ್ಕೆ ಸಾಧ್ಯವಾಗಿದೆ. ವಿದ್ಯಾರ್ಥಿಗಳು ತಂದೆ ತಾಯಿ ಜೊತೆಗೆ ಶಿಕ್ಷಣ ಸಂಸ್ಥೆಗೆ, ಜಿಲ್ಲೆಗೆ ಕೀರ್ತಿ ತರುವ ಕೆಲಸವನ್ನ ಮಾಡಲಿ ಎಂದು ಈ ಮೂಲಕ ತಿಳಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರು, ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂದ್ಗೆ ಅವರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಸಂಜು ಶಹಬಾದಕರ್, ಶೇಖ್ ಮಸ್ತಾನ್ ಅಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ರಾಜಶೇಖರ್ ಮಂಗಲ್ಗಿ ಅವರು ಸೇರಿದಂತೆ ಗಣ್ಯಾತಿ ಗಣ್ಯರು, ಶಿಕ್ಷಣ ಸಂಸ್ಥೆಯ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು, ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾನೊಬ್ಬರೇ ಪ್ರಯತ್ನ ಮಾಡಿದ್ರೆ ಆಗಂಗಿಲ್ಲ. ಚಪ್ಪಾಳೆ ತಟ್ಟಬೇಕು ಅಂದರೆ 2 ಕೈಗಳಿಂದ ಮಾತ್ರ ಸಾಧ್ಯ ಆಗ್ತದೆ. ಹಾಗಾಗಿ ಈ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂದರೆ ಶಿಕ್ಷಕ, ಪಾಲಕ ಮತ್ತು ಬಾಲಕ ಈ 3 ಜನರ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತಾ ಇದ್ದಾರೆ. ಇವತ್ತು ಬಹಳ ಖುಷಿಯಿಂದ ಹೇಳಿಕ್ಕೆ ಬಯಸ್ತೇನೆ, ಒಂದು ಕಾಲ ಇತ್ತು ಶಿಕ್ಷಣ ವ್ಯವಸ್ಥೆಗೆ ನಮ್ಮೆಲ್ಲ ಮಕ್ಕಳು ಮಂಗಳೂರು, ಮೈಸೂರು, ಧಾರವಾಡ ಆ ಕಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಇವತ್ತು ಏನಾಗಿದೆ ಅಂದರೆ ಅನೇಕ ಶಿಕ್ಷಣ ಸಂಸ್ಥೆಗಳು, ಡೈಮಂಡ್ ಸಂಸ್ಥೆ ಆಗಿರ್ಬೋದು, ಗಡಿಯಾಳ ಸಂಸ್ಥೆ ಆಗಿರ್ಬೋದು, ಮತ್ತು ಮಾತಾ ಮಾಣಿಕೇಶ್ವರಿ ಆಗಿರ್ಬೋದು, ಸುಮಾರು ಸಂಸ್ಥೆಗಳು ಇವತ್ತು ಬೀದರ್ ಜಿಲ್ಲೆಯ ಕಡೆಗೆ ಆ ಎಲ್ಲ ಜನ ರಾಜ್ಯದ ವಿವಿಧ ಭಾಗಗಳ ಜಿಲ್ಲೆಯ ಪಾಲಕರು ಮತ್ತು ವಿದ್ಯಾರ್ಥಿಗಳು ನೋಡುವಂತೆ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ಶಿಕ್ಷಣದ ಗುಣಮಟ್ಟ ಹೆಚ್ಚಳ ಆಗ್ತಾ ಇದೆ. ನಮ್ಮೆಲ್ಲ ಉಪನ್ಯಾಸಕ ಮಿತ್ರರು, ಪ್ರಾಂಶುಪಾಲರು ಮಿತ್ರರು ಎಡೆಬಿಡದೆ ಶ್ರಮ ವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿ ಮಿತ್ರರೇ, ಇಷ್ಟಕ್ಕೆ ಖುಷಿ ಆಗೋದು ಬೇಡ, ನೀವೇನು ಸಾಧನೆ ಮಾಡಿದ್ದೀರಿ ಅಷ್ಟಕ್ಕೆ ಸಂತೋಷ ಪಡೋದು ಬೇಡ. ಇನ್ನೂ ನಿಮ್ಮ ಮುಂದೆ ದೊಡ್ಡ ದೊಡ್ಡ ಮಹತ್ತರವಾಗಿರ್ತಕ್ಕಂಥ ಕನಸುಗಳಿವೆ. ನಾನು ಬಹಳಷ್ಟು ಕಡೆ ಹೋದಾಗ ವಿದ್ಯಾರ್ಥಿ ಮಿತ್ರರ ಜೊತೆ ಸಂವಾದ ಮಾಡುವಾಗ ಹೇಳ್ತೇನೆ, ನಮ್ಮಲ್ಲಿ ಕೇವಲ ನಾವು ನೀಟಿಗೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಉದ್ದೇಶ ಏನು ಅಂತಂದರೆ ನಮ್ಮ ಮಕ್ಕಳು, ನಮ್ಮ ಭಾಗದ ಮಕ್ಕಳು ಯಾಕೆ IAS ಅಧಿಕಾರಿಗಳಾಗಬಾರ್ದು, IPS ಅಧಿಕಾರಿಗಳಾಗಬಾರ್ದು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇದೆ. ಹಾಗಾಗಿ ವಿದ್ಯಾರ್ಥಿ ಮಿತ್ರರೇ, ಬರೀ ಡಾಕ್ಟರ್, ಇಂಜಿನಿಯರ್ ಅಷ್ಟೇ ಅಲ್ಲ, ನಮ್ಮ ಮಕ್ಕಳಲ್ಲೂ ಕೂಡ ಸಾಕಷ್ಟು ಕೌಶಲ್ಯ ಇದೆ, ಸಾಕಷ್ಟು ಚಾಣಕ್ಷತನ ಇದೆ ನಮ್ಮ ಮಕ್ಕಳಲ್ಲೂ ಕೂಡ. ಇವತ್ತು ರೀಸೆಂಟ್ ಆಗಿನೇ ನಮ್ಮ ಬೀದರ್ ಜಿಲ್ಲೆಯಲ್ಲಿ 4 ಜನ IAS ಅಧಿಕಾರಿಗಳಾಗಿದ್ದಾರೆ, IAS ಪರೀಕ್ಷೆಯನ್ನು ಪಾಸ್ ಆಗಿದ್ದಾರೆ. ಸೊ ಅಂತಹ ಪ್ರತಿಭೆ ನಮ್ಮಲ್ಲಿದೆ. ನಾವು ಯಾರೂ ಕೂಡ ಹಿಂದುಳಿದಿಲ್ಲ. ಬಹಳಷ್ಟು ಜನ ಅಂತಾರೆ ಬೀದರ್ಗೆ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಂತ. ನಾವು ಯಾರೂ ಹಿಂದುಳಿದಿಲ್ಲ. ನಮ್ಮನ್ನು ಯಾರಾದರೂ ಹಿಂದುಳಿದವರು ಅಂತಂದರೆ ಅವರಷ್ಟು ಬ್ಯಾಕ್ವರ್ಡ್ ಬೇರೆ ಯಾರೂ ಅಲ್ಲ. ನಿಜವಾಗಲೂ ಕೂಡ ನಾವು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದವರಿದ್ದೇವೆ, ಅಷ್ಟೊಂದು ಚಾಣಕ್ಷತನ ನಮ್ಮ ಮಕ್ಕಳ ಹತ್ರ ಇದೆ. ಹಾಗಾಗಿ ವಿದ್ಯಾರ್ಥಿ ಮಿತ್ರರೇ, ಇನ್ನೂ ನಿಮ್ಮ ಗುರಿಗಳು ಮುಂದೆ ಇದೆ, ಸಾಕಷ್ಟು ಪ್ರಗತಿಯನ್ನು ಸಾಧಿಸಬೇಕಾಗಿದೆ.
ನಿಮ್ಮನ್ನು ಹಿತ್ತಿರ್ತಕ್ಕಂಥ ಪಾಲಕರ ಕೀರ್ತಿಗೆ ಬಾಜಲಾಗಬೇಕಾಗಿದೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ ಶರಣರು, ನಾವು ಏನಾದರೂ ಸಾಧನೆ ಮಾಡಬೇಕಂದ್ರೆ ಸಿದ್ಧನಾಗು, ಬದ್ಧನಾಗು, ನಿನ್ನ ಕಾಯಕದಲ್ಲಿ ನಿನ್ನ ಮಗ್ನನಾಗು ಅಂತ. ಸೊ ಇದನ್ನು ಯಾವ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾನೋ ಅವ್ನು ಖಂಡಿತವಾಗಲೂ ಕೂಡ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಏನು ಶಿಕ್ಷಣವನ್ನು ಪಡೆದಿದ್ರೆ ನೀವು ವಜ್ರಗಳು, ಈ ವಜ್ರಗಳು ಇನ್ನೂ ಮುಂದೆ ಅರಳಬೇಕಾಗಿದೆ. ಯಾಕಂದ್ರೆ PUC ದ್ವಿತೀಯ ವರ್ಷ ಮುಗಿದ ಮೇಲೆಯೇ ನಿಮ್ಮ ಜೀವನದ ಶೈಲಿಯನ್ನ ಬದಲಾವಣೆಯಾಗುವುದು ಇಲ್ಲಿನಿಂದಲೇ. ಯಾಕಂದ್ರೆ ನಿಮ್ಮ ಗುರಿ ಇನ್ನೂ ಮುಂದೆ ಬಹಳ ದೂರ ಇದೆ. ಯಾಕಂದ್ರೆ ಇಲ್ಲಿವರೆಗೆ ಎಲ್ಲ ನಿಮ್ಮ ಗುರುಗಳು, ಪೋಷಕರು ಪ್ರತಿಯೊಂದು ಹಂತದಲ್ಲಿ ನಿಮ್ಮನ್ನ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ. ಆದರೆ ಮುಂಬರುವ ದಿನಗಳಲ್ಲಿ ಈ ಹೈಯರ್ ಎಜುಕೇಶನ್ಗೆ ಹೋದಾಗ ನಿಮಗೆ ಅಷ್ಟೊಂದು ಮಾರ್ಗದರ್ಶನದ ಕೊರತೆ ಆಗಿರ್ತದೆ. ನಮ್ಮ ಮಕ್ಕಳ ಯಾಕೆ ಈ ಥರವಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಏಳಿಗೆಗೆ, ನಿಮ್ಮ ಭವಿಷ್ಯಕ್ಕೆ ಎಲ್ಲದಕ್ಕೂ ಕೂಡ ನೀವೇ ಕಾರಣಕರ್ತರಾಗುತ್ತೀರಿ. ಮತ್ತು ನಿಮ್ಮ ಏಳಿಗೆ, ನಿಮ್ಮ ಬಡತನವು ಎಂದೂ ಕೂಡ ಕಾರಣವಾಗುವುದಿಲ್ಲ. ನಾನು ಯಾಕೆ ಈ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ UPSC ಎಕ್ಸಾಮ್ಸ್ಗಳು ಫಲಿತಾಂಶ ಬಂದ ಅಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಿಂದ ಸುಮಾರು 25 ವಿದ್ಯಾರ್ಥಿಗಳು UPSನಲ್ಲಿ ಅಂದರೆ IAS, IPS, IFSನಲ್ಲಿ ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ 3 ವಿದ್ಯಾರ್ಥಿಗಳು ಬೀದರ್ ಜಿಲ್ಲೆಯವರು. ನಮ್ಮ 3 ವಿದ್ಯಾರ್ಥಿಗಳ ಬಗ್ಗೆ, ಜೀವನ ಚರಿತ್ರೆಯ ಬಗ್ಗೆ ಪೂರ್ಣ ಅಧ್ಯಯನವನ್ನು ಮಾಡಿದೆ. ಎಲ್ಲರೂ ಕೂಡ ಬಡತನದಲ್ಲಿಯೇ ಬಳಲಿದಂಥ ವಿದ್ಯಾರ್ಥಿಗಳೇ. ಅದರಲ್ಲಿ ಇನ್ನೊಂದು ಹುಡುಗಿ ಪಾಸಾಗಿದ್ದಾಳೆ. ಪಾಪ ಅವಳ ಒಂದು ಜೀವನವನ್ನು ನೀವು ನೋಡಿದ್ದೆ. ಆದರೆ ಅವರ ತಂದೆ ತಾಯಿಗಳು ತಳ್ಳುವ ಗಾಡಿಯಲ್ಲಿ ತರಕಾರಿಯನ್ನು ಮಾರ್ತಾರೆ ಸೋಲಾಪುರದಲ್ಲಿ. ಆ ಹುಡುಗಿ ಯಾವುದೇ ಕೋಚಿಂಗ್ಗಳಿಗೆ ಹೋಗಿಲ್ಲ, ಯಾವುದೇ ತರಬೇತಿಯನ್ನು ಪಡೆದಿಲ್ಲ. ಏಕೆಂದರೆ ಅವಳಿಗೆ ಆರ್ಥಿಕ ಕೊರತೆ. ಆದರೆ ಅವಳು ಪ್ರಯತ್ನವನ್ನು ಮಾತ್ರ ಬಿಡಲಿಲ್ಲ. ಸತತವಾದಂಥ ಒಂದು ಪರಿಶ್ರಮದಿಂದ ಯಾವಾಗ ಅವಳು UPSC ಪಾಸ್ ಆಗಿದ್ದಾಳೆ ಅಂದರೆ, ಮಕ್ಕಳೇ ನಿಮಗೆ ಯಾಕೆ ಸಾಧ್ಯ ಇಲ್ಲ? ಯಾವಾಗಲೂ ಕೂಡ ಮಕ್ಕಳೇ ನಾನು ಕೇವಲ ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ ಅನ್ನತಕ್ಕಂಥ ಕನಸನ್ನು ಹೊತ್ತುವುದರ ಜೊತೆಯಲ್ಲಿ ನಾನು ಡಾಕ್ಟರು ಇಂಜಿನಿಯರ್ ಆದಮೇಲೆ ಮತ್ತೆ ನಾನು UPSCಗೆ ಪ್ರಯತ್ನ ಮಾಡ್ತೀನಿ ಅನ್ನತಕ್ಕಂಥ ಕನಸನ್ನು ಹೊಂದಬೇಕು. ಯಾಕಂದರೆ ನಮ್ಮ ಬೀದರ್ ಮಕ್ಕಳಿಗಳಿಗೆ ಈ UPSC ಮತ್ತು KPSCಗಳ ಬಗ್ಗೆ ಜ್ಞಾನದ ಕೊರತೆ ಇದೆ. ಅದಕ್ಕಾಗಿ ಇಲ್ಲಿ ರಾಜೇಂದ್ರ ಅಣ್ಣವರು ಅದಾರೆ. ಯಾವಾಗ ವರ್ಷಕ್ಕೆ ಕನಿಷ್ಠ ಪಕ್ಷ 1 ಸಾರಿ 2 ಸಾರಿ ಆದರೂ ಕೂಡ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಈ UPSC ಬಗ್ಗೆ. ನನ್ನ ಹೆಸರು ರುಚಿತಾ ಸಂಜುಕುಮಾರ್. ನಾನು ಡೈಮಂಡ್ PU ಕಾಲೇಜ್ನಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿದ್ದೇನೆ. 2023 ಮತ್ತು 24 ಬ್ಯಾಚ್ನಲ್ಲಿ ನನ್ನ ಅಂಕಗಳು 600ನಿಂದ 589 ಬಂದಿವೆ, 98.16%. ಇದು ಬರೋದಕ್ಕೆ ಕಾರಣ ಅಂದರೆ ಇಲ್ಲಿನ ಒಂದು ಟೀಚಿಂಗ್ ಸ್ಟಾಫ್ ಅಂತ ನಾನು ಹೇಳಬಹುದು. ನಮ್ಮ ಹಾರ್ಡ್ ವರ್ಕ್ ಜೊತೆ ಇವ್ರು ನಮಗೆ ಕೊಡೋ ಸಿಸ್ಟಮ್ ಆಗಲಿ, ಅಥವಾ ಇಲ್ಲಿ ನಮ್ಮ ಹಿಂದೆ ಯಾವಾಗಲೂ ಪ್ರೋತ್ಸಾಹ ಮಾಡೋದು ರೀತಿ ಆಗಲಿ, ನಮ್ಮ ಪ್ರಿನ್ಸಿಪಲ್ ಸರಿಂದ ಹಿಡ್ಕೊಂಡು ವರ್ಕಿಂಗ್ ಸ್ಟಾಫ್ನ ಪ್ರತಿಯೊಂದು ಮನುಷ್ಯರು ಕೂಡ ಅವ್ರ ಜವಾಬ್ದಾರಿಯನ್ನು ತುಂಬ ಒಳ್ಳೆಯದಾಗಿ ನಿರ್ವಹಿಸಿದ್ದಾರೆ. ಸೊ ಈ ರೀತಿ ಹೇಳ್ತಾ ಹೋದರೆ ತುಂಬಾ ಇದೆ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳೋದಕ್ಕೆ. ಫಸ್ಟ್ ಆಫ್ ಆಲ್ ಅವರು 6 ಗಂಟೆ ನಿಮಗೆ ಕ್ಲಾಸಸ್ ಇರುತ್ತೆ, ಆಮೇಲೆ 6 ಗಂಟೆ ಅವರು ಸ್ಟಡಿ ಅವರ್ ಮಾಡ್ಲಿಕ್ಕೆ ಕೊಡ್ತಾರೆ. ಈ ಥರದ ಸಿಸ್ಟಮ್ ಇರೋದ್ರಿಂದ ಅದು ಯಾವುದೇ ಥರದ ಮಗು ಇರಲಿ, ಯಾವುದೇ ರೂರಲ್ ಏರಿಯಾದಿರಲಿ, ಅಂಥದ್ದೇ ಮಗು ಇರಲಿ, ಅದು ಕಂಪಲ್ಸರಿ ಒಳ್ಳೆ ಪರ್ಸೆಂಟೇಜ್ ತರ್ಬೋದು ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ನೀವು ಎಕ್ಸಾಮ್ ಪರ್ಸ್ನಲಿ ಯಾವ ರೀತಿ ತಯಾರಿ ಮಾಡಿದ್ರಿ? ನಾನು ಪರ್ಸ್ನಲಿ ಹಾಸ್ಟೆಲರ್ ಆಗಿದ್ದ ಕಾರಣದಿಂದ ನಂದು ಗೋಲ್ ನೀಟ್. ಸೊ ಆದರೂ ಇಲ್ಲಿ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ನೀಟ್, ಥಿಯರಿ, KSET ಎಲ್ಲ ಟೈಪ್ ಆಫ್ ಕೋಚಿಂಗ್ ನಿಮಗೆ ಸಿಗುತ್ತೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿನ ಸ್ಟಾಫ್ ತುಂಬ ಹಾರ್ಡ್ ವರ್ಕಿಂಗ್ ಆಲ್ವೇಸ್ ಹಿಂದೆನೇ ಇರ್ತಾರೆ. ಸ್ಟೂಡೆಂಟ್ಸ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಎಂಬುದನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ತುಂಬ ಗಮನ ಹರಿಸ್ತಾರೆ ಅಂತ. ಮತ್ತು ಇಷ್ಟೆಲ್ಲ ಮಾಡೋದಕ್ಕೆ ನನಗೆ ತಾಯಿ ತಂದೆ ಇಲ್ಲ. ನನಗೆ ಕಾಕ ತುಂಬ ಸಹಾಯ ಮಾಡೋರು, ಮತ್ತು ನಮ್ಮ ಅವ್ವರು. ಅವರಿಗೂ ಕೂಡ ನಾನು ಈ TV ಮೂಲಕ ಧನ್ಯವಾದ ಸಲ್ಲಿಸ್ಬೇಕಂತೀನಿ. ನಾವು ಕಣಜಿ. ಸೊ ಅಲ್ಲಿ ತುಂಬ ರೂರಲ್ ಏರಿಯಾನೇ ಅದು ಕೂಡ.
ಹಾಂ, ಅಲ್ಲಿಂದ ಕೂಡ ಇಲ್ಲಿಗೆ ನಮಗೆ ತಂದು ಹಾಕಿದ್ದಕ್ಕೆ ಫಸ್ಟ್ ಕಾಕಾಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕಂತ ಅನ್ಕೋತಿದ್ದೀನಿ. ಮತ್ತು ಯಾವಾಗಲೂ ಸ್ಟಡಿಯಲ್ಲಿ ಸ್ವಲ್ಪ ಕೊರತೆ ಆದರೂ ಅಥವಾ ಸ್ವಲ್ಪ ಏನಾದರೂ ನಮಗೆ ಪ್ರೋತ್ಸಾಹ ಇಲ್ಲ, ಸ್ವಲ್ಪ ಏನಾದರೂ ಕಡಿಮೆ ಆಗ್ತಾಯಿದ್ರೆ ಮಾಧವರಾವ್ ಸರ್ ಅವರು ಖುದ್ದಾಗಿ ನಮಗೆ ತುಂಬ ಮೋಟಿವೇಟ್ ಮಾಡಿದ್ದಾರೆ. ಅದಕ್ಕಾಗಿ ಪರ್ಸ್ನಲಿ ಮಾಧವರಾವ್ ಸರಿಗಾಗಲೂ ಧನ್ಯವಾದಗಳು. ನನ್ನ ಗೋಲಲ್ಲಿ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇದೆ. ಹಾಗೆ ಅದು ನಮ್ಮ ಪಪ್ಪನ ಆಸೆ ಕೂಡ ಇತ್ತು. ಅದ್ರಗೋಸ್ಕರ ನಾನು ಹಾರ್ಡ್ ವರ್ಕ್ ಮಾಡ್ತೇನೆ. ವಿದ್ಯಾರ್ಥಿಗಳಿಗೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ನೀವು ಶ್ರಮ ಪಡಿ. ಹಾಗೆ ನಿಮ್ಮ ಗೋಲ್ಗೋಸ್ಕರ ಯಾವಾಗಲೂ ಹಾರ್ಡ್ ವರ್ಕ್ ಮಾಡ್ತೀರಿ. ದೊಡ್ಡವರಿಗೆ ಒಂದು ಮಾತು, ಅವ್ರದ್ದೊಂದು ಮಾರ್ಗದರ್ಶನ ತೆಳಗಡೆ ನೀವು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ಗೋಲ್ಗಳನ್ನು ಸಾಧಿಸಿ ಅಂತ ಹೇಳೋಕ್ಕೆ ಇಷ್ಟ. ನಮ್ಮ ಮಾರ್ಗದರ್ಶಕರು ಹೇಳಬೇಕಂದ್ರೆ ನಿಜವಾಗ್ಲೂ ನಮ್ಮ ತಂದೆ ಅಂತ ಹೇಳಬಹುದು. ಅವ್ರು ನನಗೆ ಇಲ್ದಿದ್ದರೂ ಅವರು ನೆನಪಿನಲ್ಲಿ ನಾನು ತುಂಬ ಓದಿದ್ದೇನೆ. ಮತ್ತು ಅಷ್ಟೇ ಅಲ್ಲದೆ ಅವ್ರ ನಂತರ ನಮ್ಮ ಕಾಕ ಹಾಗೆ ಮಾಧವರಾವ್ ಸರ್ ಪರ್ಸ್ನಲಿ ತುಂಬಾ ಮೋಟಿವೇಟ್ ಮಾಡಿದ್ದಾರೆ. ಯಾವುದೇ ಚಿಕ್ಕ ತಪ್ಪು ಮಾಡಿದ್ರೂ ಒಂದು ಚಿಕ್ಕ ಮಗುಗೆ ಹೇಗೆ ಹೇಳ್ಕೊಡ್ತಾರೋ ಕಿ ಇದು ತಪ್ಪು, ಇದು ಹೀಗೆ ಮಾಡಬಾರ್ದು, ಇದು ಸರಿಯಲ್ಲ, ಆ ಥರ ತಿಳಿಸ್ಕೊಟ್ಟಿದ್ದಾರೆ. ತಂದೆ ಇಲ್ದಿದ್ದರೂ ಒಂದು ಆ ಸ್ಥಾನದಲ್ಲಿ ನಿಂತು ಪ್ರೀತಿ ಕೊಟ್ಟು ನಮ್ಮನ್ನು ಮುಂದೆ ತರೋ ಕೆಲಸ ನಮ್ಮ ಮಾಧವರಾವ್ ಸರ್ ಮಾಡಿದ್ದಾರೆ. ಇದು ಹೇಳೋದಕ್ಕೆ ನನಗೇನು ಸಂದೇಹ ಆಗಲ್ಲ. ಅದರಲ್ಲಿ ಡೈಮಂಡ್ ಶಿಕ್ಷಣ ಸಂಸ್ಥೆ ಭಾಳ ಉತ್ತಮ ರೀತಿಯಿಂದ ಶಿಕ್ಷಣನೂ ಕೂಡ ಕೊಡ್ತಾ ಇದೆ. ಸರ್ ಕೂಡ ಹೇಳ್ತಾಯಿದ್ರು, ಕಳೆದ 15 ವರ್ಷಕ್ಕಿಂತ ಮುಂಚೆ ಅವರ ಸಂಸ್ಥೆಯಲ್ಲಿ ಕೇವಲ 2 ಡಿಸ್ಟಿಂಕ್ಷನ್ ಬರ್ತಕ್ಕಂಥ ಮಕ್ಕಳ ಸಂಸ್ಥೆ ಇತ್ತು. ಇವತ್ತಿನ ದಿವಸ ನೋಡಿದಾಗ 703 ಜನ ಡಿಸ್ಟಿಂಕ್ಷನನ್ನು ತಗೋತಕ್ಕಂಥ ಕೆಲಸ ಆಗಿದೆ. ಇವತ್ತಿನ ನಮ್ಮ ಜಿಲ್ಲೆಗೆ ಕೀರ್ತಿ ತರಬೇಕಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನ ಬೀದರ್ ಜಿಲ್ಲೆಯಲ್ಲಿದೆ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸೋದು ಡೈಮಂಡ್ ಶಿಕ್ಷಣ ಸಂಸ್ಥೆ. ಅದೇ ರೀತಿ ಇಡೀ ರಾಜ್ಯದಲ್ಲೇ ಡಿಸ್ಟಿಂಕ್ಷನ್ನಲ್ಲಿ ಕೂಡ 3ನೇ ಸ್ಥಾನದಲ್ಲಿದೆ. ಅದರ ಪ್ರಮುಖ ಪಾತ್ರ ವಹಿಸೋದು ಕೂಡ ನಮ್ಮ ಡೈಮಂಡ್ ಶಿಕ್ಷಣ ಸಂಸ್ಥೆ. ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಒಂದು ಮೆಡಿಕಲ್ ಕೂಡ ಹೋಗ್ತಕ್ಕಂಥ ನಮ್ಮ ಮಕ್ಕಳಿದ್ದಾರೆ. ಅದು ನಮಗನ್ನಿಸ್ತದೆ, ಒಂದು ಕಾಲ ಹಿಂಗಿತ್ತು, ಬೀದರ್ ಮಕ್ಕಳು ಎಲ್ಲೂ ಕೂಡ ಬೇರೆ ಜಿಲ್ಲೆಗೆ ಹೋಗಿ ಶಿಕ್ಷಣ ಪಡೆದು ಅಲ್ಲಿನ ಒಂದು ಒಳ್ಳೆಯ ಶಿಕ್ಷಣ ತೊಗೋತಕ್ಕಂಥ. ಆದರೆ ಈಗ ದಿವಸ ಇಡೀ ರಾಜ್ಯದ ಜನ, ಕಲ್ಯಾಣ ಕರ್ನಾಟಕ ಜನ ಬೀದರ್ ಕಡೆ ಮುಖ ಮಾಡಿ ನೋಡ್ತಾ ಇದ್ದಾರೆ. ಅದಕ್ಕೆ ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ. ವಿಶೇಷವಾಗಿ ಡೈಮಂಡ್ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಸಿಟಿಯಲ್ಲಿರ್ತಕ್ಕಂಥ ಮಕ್ಕಳನ್ನೇ, ಒಳ್ಳೆಯ ಟ್ಯಾಲೆಂಟ್ ಇರ್ತಕ್ಕಂಥ ಮಕ್ಕಳನ್ನೇ ತಗೊಂಡು ಅಭ್ಯಾಸ ಮಾಡಿಸೋದು ಓಕೆ. ಆದರೆ ಬಡ ಮಕ್ಕಳಿಗೆ ಕಡಿಮೆ ಫೀಸ್ನಲ್ಲಿ ಅವರಿಗೂ ಮಾರ್ಗದರ್ಶನ ಮಾಡಿ ವಿದ್ಯಾಭ್ಯಾಸನ ಕೊಟ್ಟು ಇದನ್ನು ಇತಿಹಾಸ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾರಲ್ಲ, ನಿಜವಾಗ್ಲೂ ನಾವು ಡೈಮಂಡ್ ಶಿಕ್ಷಣ ಸಂಸ್ಥೆಗೆ ಧನ್ಯವಾದ ಕೂಡ ತಿಳಿಸ್ಬೇಕಾಗ್ತದೆ. ಅದಕ್ಕೆ ನಾನು ಈಗ ಕೇಳಿದ ಹಾಗೆ ಇವರು ಬೀದರ್ ನಗರದಲ್ಲಿ ಇರ್ತಕ್ಕಂಥ ಹಳ್ಳಿ 500 ಹಳ್ಳಿ ಇದಾವೆ. ಅದರಲ್ಲಿ ಆಲ್ರೆಡಿ 300 ಹಳ್ಳಿಗೆ ಅವರಿಗೆ ಆ ಗ್ರಾಮೀಣ ಮಕ್ಕಳಿಗೆ, ಅಂದರೆ ಅವರಿಗೆ ಅಲ್ಲಿ ತನ್ನ ಬಸ್ಸನ್ನು ಕಳಿಸಿ ಆ ಮಕ್ಕಳನ್ನು ಕರೆಸಿ ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದೆಲ್ಲ, ನಿಜವಾಗ್ಲೂ ನಾವು ಬೀದರ್ ಜಿಲ್ಲೆ ಎಲ್ಲರೂ ಕೂಡ ಭಾಳ ಹೆಮ್ಮೆ ಪಡಬೇಕು. ಈ ಥರ ಶಿಕ್ಷಣ ಸಂಸ್ಥೆ ಇರೋದ್ರಿಂದ ಕಲ್ಯಾಣ ಕರ್ನಾಟಕದಲ್ಲಿ ಟಾಪ್ 1, ರಾಜ್ಯದಲ್ಲಿ ಟಾಪ್ 3ದಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಮಾಡ್ತಾಯಿದೆ. ಅದಕ್ಕೆ ಈ ಒಂದು ಮುಖ್ಯವಾಗಿ ನಮ್ಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಮತ್ತು ಮಸ್ತಾನಳ್ಳಿ ಸರ್ ಅವರು ಮತ್ತು ನಮ್ಮ ಡೈಮಂಡ್ ಸಂಸ್ಥೆ ಎಲ್ಲ ಮುಖ್ಯಸ್ಥರು ಕೂಡ ಇದಕ್ಕೆ ಒಂದು ಒಳ್ಳೆಯ ಬುನಾದಿಯನ್ನು ಹಾಕಿ ಬೀದರು, ಬಸವ ಕಲ್ಯಾಣ, ಬಾಲ್ಕಿಗೆ ಅವರೆಲ್ಲರೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡ್ತಾರೆ. ಅದಕ್ಕೆ ನಾವು ನೌಕರ ಸಂಘ ಭಾಳ ಖುಷಿಯಾಗಿದೆ. ಹೋದ ಸಲ ಕೂಡ ನಾವು ಕಾರ್ಯಕ್ರಮ ಅಟೆಂಡ್ ಆಗಿದೆ. 302 ಮಕ್ಕಳು ಡಿಸ್ಟಿಂಕ್ಷನ್ ಇದ್ದರು. ಇವತ್ತು ದಿವಸ 300 ಅಂದರೆ 703 ಜನ ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ. ಅದಕ್ಕೆ ಜಿಲ್ಲಾ ಸರ್ಕಾರಿ ನೌಕರ ಸಂಘ ಪರವಾಗಿ ಡೈಮಂಡ್ ಶಿಕ್ಷಣ ಸಂಸ್ಥೆಗೆ ನೌಕರ ಸಂಘದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ ಕೂಡ ತಿಳಿಸ್ತಾ ಇದ್ದೀನಿ. ಇನ್ನೂ ಸಂಸ್ಥೆ ಇನ್ನೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕೆಲಸ ಮಾಡಲಿ. ಮತ್ತು ಈ ಸಲ ಒಂದು ಸಂಸ್ಥೆಗೆ 10 ಮತ್ತು 11ನೇ ರ್ಯಾಂಕು ಕೂಡ ಬಂದಿದೆ. ಅದನ್ನು ಕೂಡ ನಾವು ಭಾಳ ಖುಷಿ ಕೂಡ ಹಂಚ್ಕೊಳ್ತಕ್ಕಂಥದ್ದಾಗಿದೆ. ಅದಕ್ಕೆ ಅಧ್ಯಕ್ಷರಿಗೆ, ಸಂಸ್ಥೆ ಎಲ್ಲ ಮುಖ್ಯಸ್ಥರಿಗೆ, ಲೆಕ್ಚರರ್ಸ್ ಕೂಡ ನಾನು ಜಿಲ್ಲಾ ನೌಕರ ಸಂಘದ ಪರವಾಗಿ ಮತ್ತು ಇಲ್ಲಿರ್ತಕ್ಕಂಥ DDPO ಸರ್ ಕೂಡ ಅದು ಒಳ್ಳೆಯ ರೀತಿಯಿಂದ ಅವರೆಲ್ಲರನ್ನು ಮಾರ್ಗದರ್ಶನ ಮಾಡಿ ಬೀದರ್ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಹಾರಿಸ್ತಾಯಿದ್ದಾರೆ. ಎಲ್ಲರೂ ಕೂಡ ಮತ್ತೊಂದು ಸಲ ನಾನು ಧನ್ಯವಾದ. ನಾನು ರಾಜೇಂದ್ರ ಕುಮಾರ್ ಗಂದ್ಗೆ, ರಾಜ್ಯ ಉಪಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು, ಸರ್ಕಾರಿ ನೌಕರ ಸಂಘ ಬೀದರ್. मैं वाई माधवराव, प्रेसिडेंट ऑफ डायमंड ग्रुप ऑफ इंस्टीट्यूशंस, अपने इंस्टीट्यूशंस में PU एजुकेशन के साथ KSET, नीट और JEE कोचिंग से, इसमें ये 2023-24 एकेडमिक ईयर में मई 10th में जो रिज़ल्ट आया उसमें अपने डायमंड ग्रुप ऑफ इंस्टीट्यूशन से टोटल 703 मेंबर्स डिस्टिंक्शन से और
54 स्टूडेंट्स 95 परसेंटेज से और 352 स्टूडेंट्स 90 एबो परसेंटेज लेके डायमंड के जो सिर को बच्चे ऊंचा रखे बोल के मैं विश्वास कर रहा हूँ। और इस तरह आगे केसेट और नीट में भी रिज़ल्ट ला के बच्चे आगे अच्छे अच्छे प्रोफेशनल कोर्सेस में जॉइन होते बोल के आशा कर रहा हूँ। हाँ, थैंक यू। टोटल 1400 नियरली 1400 स्टूडेंट्स एग्ज़ाम को अपेयर हो गए। उसमें 99.3 परसेंटेज स्टूडेंट्स पास हो गए। टोटल ऑल बाल्की बसव कल्याण बीदर 6 to 7 स्टूडेंट्स ओनली फेल्ड, रिमेनिंग ऑल द स्टूडेंट्स फर्स्ट क्लास। ओके। मस्तान वली, प्रेसिडेंट एसएस एजुकेशनल सोसाइटी भालकी। एज हमारा डायमंड ग्रुप ऑफ इंस्टीट्यूशंस में रिज़ल्ट्स जो आए बहुत बढ़िया रिज़ल्ट्स आए। इसके पीछे मैनेजमेंट का गुड प्लानिंग, गुड एकेडमिक प्लानिंग, सिस्टमैटिक एग्ज़ाम्स, वेल एक्सपीरियंस्ड नीट JEE फैकल्टी, next friendly teaching with the students, proper practical with teaching, practical with the teaching, next individual care about the each and every student। इसी कारण से हमारा डायमंड ग्रुप ऑफ इंस्टीट्यूशंस बीदर भालकी बसव कल्याण में हर साल रिज़ल्ट्स गुड रिज़ल्ट्स आते। सो आगे भी ये 3 रिज़ल्ट्स डिस्ट्रिक्ट में हम टॉप रिज़ल्ट्स में है, ऐसा ही आगे भी डिस्ट्रिक्ट में हमारा केसर्स रिज़ल्ट्स, नीट रिज़ल्ट्स, JEE रिज़ल्ट्स में भी हम टॉप पोजीशन पे रहते बोल के हमारा एक्सपेक्टेशन से आगे भी इससे भी बढ़िया रिज़ल्ट्स हम देने वाले हैं। थैंक यू सर। शेख मस्तान वली।